ಇವತ್ತಿನ ನಿಮ್ಮ ಶ್ರೂ ಪಯಣ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಇನ್ನೊಂದು ಪ್ರೇಕ್ಷಣೀಯ ಸ್ಥಳಕ್ಕೆ. ಇಲ್ಲಿ ನೋಡಿ, ನಿಮ್ಮನ್ನು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ನಾನು ಅಂಜನಾದ್ರಿ ಬೆಟ್ಟ ಕರ್ಕೊಂಡಿದ್ದೀನಿ ನಿಮ್ಮನ್ನೆಲ್ಲ ಕೂಡ, ಹೌದಲ್ವಾ? ಇವತ್ತಿನ ದಿನ ಅದೇ ಕೊಪ್ಪಳದಲ್ಲಿರುವಂತಹ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ನಿಮ್ಮನ್ನೆಲ್ಲ ಇವತ್ತು ಕರ್ಕೊಂಡೋಗಿ ಭೇಟಿ ಮಾಡಿಸ್ತಾ ಇದ್ದೀನಿ. ಯಾವುದು ಅಂತ ನೋಡ್ತಾ ಇದ್ದೀರಾ? ಹೌದು, ಇಲ್ಲಿರುವಂತಹ ನಾರ್ತ್ ಕರ್ನಾಟಕದಲ್ಲಿರುವಂಥ ಎಲ್ಲ ಜನಗಳಿಗೂ ಆಲ್ಮೋಸ್ಟ್ ಇದು ನಿಮಗೆ ಗೊತ್ತಿರುತ್ತೆ ಯಾವುದಿದು ಮಠ ಅಂತೇಳಿ. ಇದು 1000 ವರ್ಷಗಳ ಇತಿಹಾಸ ಇರುವಂತಹ ಒಂದು ಗವಿಸಿದ್ದೇಶ್ವರ ಮಠ ಇದು. ಇವಾಗ ಈ ಒಂದು 3-4 ವರ್ಷ 5 ವರ್ಷದಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಇದ್ದಿದ್ದು ಗುಡ್ಡದ ಮೇಲೇ, ಗುಡ್ಡದಲ್ಲಿರುವಂತಹ ಗವಿಸಿದ್ದೇಶ್ವರ ಮಠ ಇದು. ಆದರೆ ಈ ನಡುವೆ ಈ ಒಂದು 4-5 ಇಯರ್ಸಿಂದ ಜೀರ್ಣೋದ್ಧಾರ ಮಾಡಿ ಎಲ್ಲನೂ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಅಲ್ಲಿ. ಬಂದ ತಕ್ಷಣ ನಿಮ್ಮ ಒಂದು ಪಾದರಕ್ಷೆಗಳನ್ನು ಅಲ್ಲಿ ಕೌಂಟ್ರಲ್ಲಿ ಕೊಟ್ಬಿಟ್ಟು ಅಲ್ಲಿಂದ ನೀವು ಸ್ಟ್ರೈಟಾಗಿ ಬರಬೇಕಾಗಿರೋದಿಲ್ಲಿ ಬಾತ್ ಏರಿಯಾ. ಯಾಕೆಂದರೆ ಕಾಲು ತೊಳ್ಕೊಂಬಿಟ್ಟು ಗವಿಸಿದ್ದೇಶ್ವರ ಅಜ್ಜರ್ ನೋಡಲಿಕ್ಕೆ ನೀವೆಲ್ಲರೂ ಒಳಗಡೆ ಬರ್ಬೋದು. ಇಲ್ಲಿ ನೋಡಿ, ಇಷ್ಟೊಂದು ವಿಶಾಲವಾದಂತಹ ಒಂದು ಗಾರ್ಡನ್ನ ಅಲ್ಲಿ ಸೃಷ್ಟಿಸಿದ್ದಾರೆ ಅಂತೇಳಿ. ಅಲ್ಲಿ ನೋಡಿ, ನೀವು ಅಜ್ಜವ್ರು ಕುತ್ಕೊಂಡಿರ್ತಾರಲ್ಲಿ, ಅವರು ಯೂಶ್ವಲಿ ಎಲ್ಲರಿಗೂ ಆ ಥರ ಸಿಗೋದಿಲ್ಲ. ಓಕೆ, ಹಾಗಾಗಿ ಎಲ್ಲ ಆಶೀರ್ವಾದ ತೊಗೊಳಕ್ಕೆ ಅಂತಲೇ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ. ಮನಸ್ಸಲ್ಲಿರೋ ಸಂಕಲ್ಪ ಮಾಡಿಕೊಂಡು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಬಂದರೆ ಒಳ್ಳೆಯದಾಗುತ್ತೆ ಅನ್ನೋ ವಾಡಿಕೆ. ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ವಿಶಾಲವಾದಂತಹ ಒಂದು ಕಲ್ಯಾಣಿ ಕೂಡ ನಿಮಗಿಲ್ಲಿ ಕಾಣ್ಬೋದು. ಈ ಮಠಕ್ಕೆ ಗವಿಸಿದ್ದೇಶ್ವರ ಅಂತ ಏನಕ್ಕೆ ಬಂತು ಅಂತಂದರೆ, ಈ ಗವಿಸಿದ್ದೇಶ್ವರ ಅಜ್ಜರು ಏನಿದ್ದಾರೆ ಅವ್ರು ನಿಮಗೆ ಗವಿಯಲ್ಲೇ ಸಿಗೋದು. ಈ ಥರ ಚಿಕ್ಕದಾಗಿ ಒಂದು ಡೋರ್ ಇರುತ್ತೆ. ಆ ಒಂದು ಕಿಂಡಿಯಲ್ಲಿ ನೀವು ಇಳ್ಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ತಿರ್ಗಾ ವಾಪಸ್ ಬರಬೇಕಾದ್ರೂ ಕೂಡ ಇದೇ ಥರ ಕಿಂಡಿ ಇರುತ್ತೆ. ಅದರಲ್ಲೇ ತೂರ್ಕೊಂಡು ಹೋಗಬೇಕು. ನೀವು ಒಳಗಡೆ ಹೋಗಿ ದರ್ಶನ ತಗೊಂಡು ಆಚೆ ಬರಬೇಕು.
ಗವಿಸಿದ್ದೇಶ್ವರ ಮಠಕ್ಕೆ ಬಂದು ಊಟ ಮಾಡ್ದಿರ ಹೇಗೆ ಹೋಗ್ಲಿಕ್ಕಾಗುತ್ತೆ? ಅಲ್ಲಿ ಪ್ರಸಾದ ಸೇವನೆ ಮಾಡಲೇಬೇಕು. ಇದೆ ನೋಡಿ ಆ ಪ್ರಸಾದ ಕೊಡುವಂತಹ ಒಂದು ಜಾಗ. ಇಲ್ಲಿ ವರ್ಷಕ್ಕೊಂದ್ಸಲ ನಿಮಗೆ ಗವಿಸಿದ್ದೇಶ್ವರ ಜಾತ್ರೆ ಆಗುತ್ತೆ. ಪ್ರತಿ ವರ್ಷವೂ ಕೂಡ ತುಂಬಾ ಲಕ್ಷ ಲಕ್ಷ ಜನ ಸೇರ್ತಾರೆ ಇಲ್ಲಿ, ತೇರೆಳಿತಾರೆ ಇಲ್ಲಿ. ಓಕೆ, 2 ಲಕ್ಷಕ್ಕಿಂತ ಜಾಸ್ತಿ ಶೇಂಗಾ ಹೋಳಿಗೆ ಮಾಡಿರ್ತಾರೆ. ಬೇರೆ ಬೇರೆ ಕಡೆಯಿಂದ ರೊಟ್ಟಿ ಎಲ್ಲ ಕಳಿಸ್ತಾರೆ ಭಕ್ತಾದಿಗಳು ಸೇವೆ ಮಾಡಿಬಿಟ್ಟು. ಅಲ್ಲಿ ಲಕ್ಷ ಕೋಟಿ ಜನ ಬಂದರೂ ಕೂಡ ಎಲ್ಲರಿಗೂ ಅನ್ನ, ಪ್ರಸಾದ, ರೊಟ್ಟಿ, ಶೇಂಗಾ ಹೋಳಿಗೆ ಈ ಥರ ಬಗೆ ಬಗೆಯ ತಿನಿಸುಗಳನ್ನು ಅಲ್ಲಿ ಬಡಿಸ್ತಾರೆ ಅವರಿಗೆ. ನಾವು ಅನ್ನ ಸಂತರ್ಪಣೆ ಇತ್ತು ಅಲ್ಲಿ ಪ್ರಸಾದ ತೊಗೊಂಡ್ಬಿಟ್ಟು ಆಚೆ ಬಂದ್ವಿ. ಅಲ್ಲಿ ನಿಮಗೆ ಏನಾದರೂ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅಂದರೆ ಅಲ್ಲಿ ಸೇವೆ ಕೂಡ ನೀವು ಮಾಡ್ಬೋದು.